ನಮಸ್ತೆ ವ್ಯೂವರ್ಸ್, ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ ವಿತ್ ಎ ಜೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಈ ವೀಕ್ಲಿ ಔಟ್ಲುಕ್ ವೀಡಿಯೋಲಿ ನ್ಯಾಸ್ಡಾಕ್ ಲಾಸ್ಟ್ ವೀಕ್ ಹೇಗಾಯಿತು ಮತ್ತು ನೆಕ್ಸ್ಟ್ ವೀಕ್ ಏನು ಆ್ಯಂಟಿಸಿಪೇಟ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಸೆಕ್ಟರಲ್ ಇಂಡೆಕ್ಸು ಹೆಂಗಾಯಿತು, ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತು ಅನ್ನೋದು ನಾವು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಕ್ವಿಕ್ ಡಿಸ್ಕ್ಲೇಮರ್. ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಮತ್ತು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸಸ್ ಕೊಡ್ತಿಲ್ಲ. ಅಟ್ ದ ಸೇಮ್ ಟೈಮ್ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಈಗ ನಾವು ನ್ಯಾಸ್ಡ್ಯಾಕ್ 100 ಚಾರ್ಟನ್ನು ನೋಡ್ತಾ ಇದ್ದೀವಿ ಗ್ಲೋಬಲ್ ಇಂಡೆಕ್ಸಲ್ಲಿ. ಲಾಸ್ಟ್ 3 ವೀಕ್ಸಿಂದ ಆಲ್ಮೋಸ್ಟ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಹೈಯೆಸ್ಟ್ ಪಾಯಿಂಟಿಂದ ಲೈಕ್ 26,182 ಪಾಯಿಂಟಿಂದ ಮಾರ್ಕೆಟ್ ಅನ್ನೋದು ಫಾಲ್ ಆಗಿದೆ. ಸೊ ಲಾಸ್ಟ್ ವೀಕ್ ಒಂದೇ ವಾರದಲ್ಲಿ 768 ಪಾಯಿಂಟ್ಸ್ ಕರೆಕ್ಟ್ ಆಗಿ ಆಲ್ಮೋಸ್ಟ್ ಹತ್ತತ್ರ ಪರ್ಸೆಂಟೇಜ್ ವೈಸು 3% ಕರೆಕ್ಟ್ ಆಗಿದೆ. ಇದೇನಾರ ಟ್ರೆಂಡ್ ರಿವರ್ಸಲ್ ಇಲ್ಲ ಪುಲ್ ಬ್ಯಾಕ್ ಅಂತ ಹೇಳಕ್ಕೆ ನೋಡೋಗಿದ್ರಿ ನಾವು. ಆಲ್ಮೋಸ್ಟು ಲಾಸ್ಟ್ ವೀಕು 24,027ಇಂದ 20 MA ಬೌನ್ಸ್ ಬ್ಯಾಕನ್ನು ನಾವು ನೋಡಿದ್ವಿ. ಸೊ ನೋಡಬೇಕಾಗುತ್ತೆ ನೆಕ್ಸ್ಟ್ ವೀಕ್ ಏನಾರ ಈ ಲೋನ ಬ್ರೇಕ್ ಮಾಡಿದ್ರೆ ಯಾವ ಥರ ರಿಯಾಕ್ಷನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದು ಬಂದುಬಿಟ್ಟು ಇಲ್ಲಿಷ್ಟು ಸೆಲ್ಲಿಂಗ್ ಆದರೂ ಕೂಡ ವಾಲ್ಯೂಮ್ಸು ಸತತವಾಗಿ ರೇಸ್ ಆಗ್ತಾನೆ ಇದೆ. ಸೊ ಅದು ಬಂದುಬಿಟ್ಟು ಒಂದು ಟ್ರೆಂಡ್ ರಿವರ್ಸಲ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನೋಡೋಣ ನೆಕ್ಸ್ಟ್ ವೀಕ್ ಹೆಂಗೆ ರಿಯಾಕ್ಷನ್ ಕೊಡುತ್ತೆ ಅಂತ ನ್ಯಾಸ್ಡ್ಯಾಕು. ಸೊ ಇವಾಗ ನಾವು ನಿಫ್ಟಿ 50 ಇಂಡೆಕ್ಸ್ ಚಾರ್ಟನ್ನು ನೋಡ್ತಾ ಇದ್ದೀವಿ ವೀಕ್ಲಿ ಬೇಸಿಸಲ್ಲಿ. ಸೊ ವೀಕ್ಲಿ ಬೇಸಿಸಲ್ಲಿ ನಿಫ್ಟಿ 50 ಇಂಡೆಕ್ಸ್ ಚಾರ್ಟ್ ನೋಡಿದ್ರೆ ಲಾಸ್ಟ್ ವೀಕು ನಮಗೆ 26,250 ರೇಂಜ್ ಹತ್ರ ಮಾರ್ಕೆಟ್ ಅನ್ನೋದು ಲೈಕ್ ತುಂಬ ಸ್ಟ್ರಾಂಗ್ ರ್ಯಾಲಿ ಅನ್ನೋದಾಯಿತು. ತಿರ್ಗಾ ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಬಂತು. ಸೊ ನಾವೇನು ಇವಾಗ ಟ್ರೆಂಡ್ ರಿವರ್ಸಲ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಆಲ್ಮೋಸ್ಟ್ ಇವಾಗ ಕೂಡ ಕ್ಲೋಸಿಂಗು ವೀಕ್ಲಿ ಬೇಸಿಸಲ್ಲಿ 158 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಮತ್ತು 0.061% ಲೈಕ್ ರ್ಯಾಲಿ ಮಾಡಿದೆ. ಸೊ 26,068 ಅಲ್ಲಿ ಕ್ಲೋಸಿಂಗ್ ಬಂದಿದೆ. ಸೊ ಇವಾಗೂ ಕೂಡ 26,000 ಎಬೋವ್ ಇರೋದ್ರಿಂದ ಮಾರ್ಕೆಟ್ ಸಸ್ಟೈನ್ ಆಗ್ತಿದೆ ಅಂತಲೇ ಅರ್ಥ. ಪ್ಲಸ್ ನೆಕ್ಸ್ಟ್ ವೀಕು ನಾವು ನಾಳೆಗೆ ಯಾವ ಲೆವೆಲ್ಸ್ ನಾವು ಅಬ್ಸರ್ವ್ ಮಾಡ್ಬೋದು ಅಂತ ನಾವು ನೋಡೋಣ ಫಸ್ಟು. ಸೊ ಫಸ್ಟ್ ಇವಾಗ ಡೈಲಿ ಟೈಮ್ ಫ್ರೇಮಿಗೆ ನಾವು ಬರೋಂಗಿದ್ರೆ ಡೈಲಿಯಲ್ಲಿ ನಿಮ್ಗೆ ನೋಡ್ಬೋದು IRI ಫಾರ್ಮ್ಯಾಟ್ ಮಾಡ್ಕೊಂಡು ಹೋಗ್ತಿದೆ ಮಾರ್ಕೆಟ್ ಮೇಲಕ್ಕೆ. ಸೊ ಇವಾಗ ಇಲ್ಲಿ ಬಂದುಬಿಟ್ಟು ಅಟ್ರಾಕ್ಷನ್ ಝೋನ್ ಬಂದುಬಿಟ್ಟು 25,823 ಅದು ಒಂದು ರೇಂಜ್ ಅಟ್ರಾಕ್ಷನ್ ಆಗಿ ಕಾಣ್ಬೋದು, ಯಾಕಂದರೆ 20 MA ಬರ್ತಿದೆ ಅಲ್ಲಿ ಕೆಳಗಡೆಯಿಂದ. ಸೊ ಬಟ್ ನನಗನ್ಸಿರೋ ಥರ 26,000 ಲೆವೆಲ್ಸ್ ಏನಾದ್ರು ಬ್ರೇಕ್ ಆದರೆ ಮಾತ್ರ 25,800 700 ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ನಿಲ್ಲುತ್ತೆ, ಅಲ್ಟಿಮೇಟ್ ಸಪೋರ್ಟ್ ಆಗಿ. ಅದ್ರ ಮುಂಚೆನೇ ಮೇಲೆ ಲೈಕ್ ಅಪ್ಸೈಡ್ ಲೆವೆಲ್ಸ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಾಣಿಸ್ತದೆ. ಯಾಕಂದರೆ ಇವಾಗ ಸದ್ಯಕ್ಕೆ ಲೈಕ್ ನಾನಿವಾಗ 7 o'clock ಸಂಡೇ ವೀಡಿಯೋ ಮಾಡ್ತಾ ಇದ್ದೀನಿ. ಆವತ್ತಕ್ಕೆ ಗಿಫ್ಟ್ ನಿಫ್ಟಿ ಬಂದುಬಿಟ್ಟು ಆಲ್ರೆಡಿ 110 to 105 ಪಾಯಿಂಟ್ಸ್ ಗ್ಯಾಪ್ ಅಪ್ ತೋರಿಸ್ತದೆ. ಸೊ ಮಂಡೇ ನೋಡಬೇಕಾಗುತ್ತೆ, ಮಂಡೇ ಮಾರ್ನಿಂಗ್ ಯಾವ ಥರ ಗಿಫ್ಟ್ ನಿಫ್ಟಿ ಓಪನ್ ಆಗುತ್ತೆ, ಪ್ಲಸ್ ಎಲ್ಲಿ ಓಪನ್ ಆಗುತ್ತೆ ಮಾರ್ಕೆಟು ಅಂತ. ಸೊ ಡೈಲಿ ಲೆವೆಲ್ಸ್ ನಾವು ಮಾತಾಡೋಂಗಿದ್ರೆ ಫಸ್ಟು ಬಂದುಬಿಟ್ಟು ಫ್ರೈಡೇನ ಐ ಮತ್ತು ಫ್ರೈಡೇ ಲೋ ಮಾರ್ಕ್ ಮಾಡೋಣ. ಫ್ರೈಡೇ ಐ ಮತ್ತು ಫ್ರೈಡೇ ಲೋ ಅದೇ ಒಂದು ಇಮಿಡಿಯೇಟ್ ಸಪೋರ್ಟ್ ಮತ್ತು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ 1 ಅವರಲ್ಲಿ ನಾವು ನೋಡೋಣ. 1 ಅವರಲ್ಲಿ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಒಂದು ರೇಂಜಲ್ಲಿದೆ ಮಾರ್ಕೆಟ್, ಒಂದು 200 ಪಾಯಿಂಟ್ಸ್ ರೇಂಜಲ್ಲಿದೆ. ಪ್ಲಸ್ ಇನ್ನೊಂದೇನೆಂದರೆ ನಮಗೆ ಫ್ರೈಡೇ ದಿನ 20 MA ಬ್ರೇಕ್ ಆಯಿತು. ಸೊ ನೋಡಬೇಕು ಅದೇನಾರ ಬೇರ್ನ ಏನಾರ ಟ್ರ್ಯಾಪ್ ಮಾಡಿಬಿಟ್ಟು ಅಪ್ಸೈಡ್ ಏನಾರ ಬ್ರೇಕ್ ಆದರೆ ತುಂಬ ದೊಡ್ಡ ಮೊಮೆಂಟಮ್ ಅದನ್ನು ನಾವು ನೋಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ಸೆಲ್ಲಿಂಗ್ ಏನು ಬಂದಿದೆ 26,246ಇಂದ ಮತ್ತು 26,200ಇಂದ. ಸೊ ಅವೆಲ್ಲ ಎಸ್ ಎಲ್ನ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಮೇಲೆ ಮೇಲೆ ಪಾಸಿಟಿವ್ ಆಗಿ ಮೂವ್ಮೆಂಟ್ ಮಾಡೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಪ್ಲಸ್ ಇಂಟ್ರಾಡೇ ಲೆವೆಲ್ಸ್ ನಾವು ಮಾತಾಡೋಂಗಿದ್ರೆ ಫ್ರೈಡೇನ ಐ ಲೋ ನಾವು ಮಾರ್ಕ್ ಮಾಡಿದ್ವಿ. ಸೊ ಫ್ರೈಡೇನ ಲೋ ಬಂದುಬಿಟ್ಟು ಇಮಿಡಿಯೇಟ್ ಸಪೋರ್ಟ್ ಆಗಿ ನಿಲ್ಲುತ್ತೆ. ಅದಾದಮೇಲೆ ಸಪೋರ್ಟ್ ನಂಬರ್ 2 ಬಂದುಬಿಟ್ಟು 25,970 980ಇಂದ 26,000 ರೇಂಜು, ಅದು ಒಂದು ಸಪೋರ್ಟ್ ಥರ ನಿಲ್ಲುತ್ತೆ. ಇನ್ನು ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು 25,920ಇಂದ 934 ರೇಂಜು. ಸೊ ಇದು ಇಂಟ್ರಾಡೇ ಲೆವೆಲ್ಸ್ಗೆ ನಾವು ಅಬ್ಸರ್ವ್ ಮಾಡ್ಬೋದು. ಇದು 3 ಲೋವರ್ ಸೈಡ್ ಲೆವೆಲ್ಸು. ಅಪ್ಪರ್ ಸೈಡ್ ನಾವು ನೋಡೋಗಿದ್ದೆ 26,170ಇಂದ 180 ಲೆವೆಲ್ಸ್, ಅದೇ ಫ್ರೈಡೇ ಐ ಬಂದುಬಿಟ್ಟು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ನಿಲ್ಲುತ್ತೆ. ಅದಾದಮೇಲೆ ಮಾರ್ಕೆಟ್ ಬಂದುಬಿಟ್ಟು ಅಪ್ಪರ್ ಸೈಡ್ ಲೆವೆಲಲ್ಲಿ 26,250ಇಂದ 260 ಲೆವೆಲ್ಸು ಅಂದರೆ ಆಲ್ ಟೈಮ್ ಐ ಲೆವೆಲ್ಸ್ನ ಟೆಸ್ಟ್ ಮಾಡ್ಬೋದು. ಅದು ಏನಾದ್ರು ಕ್ರಾಸ್ ಆದರೆ 26,300 ಇಲ್ಲಾಂದರೆ 400 ಇಲ್ಲ 500ವರೆಗೂ ಒಂದು ಒಳ್ಳೆ ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಲಾಸ್ಟ್ ವೀಕು ನಾವು ನೋಡೋಂಗಿದ್ರೆ ಔಟ್ ಆಫ್ 15 ನಿಫ್ಟಿ 50 ಸ್ಟಾಕ್ಸಲ್ಲಿ
32 ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, 18 ಮಾತ್ರ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. 18 ನೆಗೆಟಿವ್ ಅಂದಿದ ತಕ್ಷಣ ಫ್ಲಾಟ್ ಟು ನೆಗೆಟಿವ್ ಕ್ಲೋಸ್ ಆಗಿದೆ. ಆ ಲೆವೆಲಲ್ಲಿ ಮೀನ್ಸ್ ಟೋಟಲ್ ಕಂಪ್ಲೀಟ್ಲಿ ರಿವರ್ಸಲ್, ಟ್ರೆಂಡ್ ರಿವರ್ಸಲ್ ಸಿಗ್ನಲ್ ಅನ್ನೋದು ಯಾವ ರೀತಿಯಲ್ಲಿ ಕಾಣಿಸ್ತಿಲ್ಲ. ಅಡ್ವಾನ್ಸ್ ಡಿಕ್ಲೈನ್ ಪಾಸಿಟಿವ್ ಇದೆ. ಅಟ್ ದ ಸೇಮ್ ಟೈಮ್ ಮ್ಯಾಕ್ಸ್ ಹೆಲ್ತ್ ಕಾಂಟ್ರಿಬ್ಯೂಟ್ ಮಾಡಿದೆ 8% ರ್ಯಾಲಿಗೆ. ಈಚರ್ ಮೋಟರ್ಸ್ 5% ಕಾಂಟ್ರಿಬ್ಯೂಟ್ ಮಾಡಿದೆ, ಮತ್ತು ಆಕ್ಸಿಸ್ ಬ್ಯಾಂಕು 4.2% ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ನೆಕ್ಸ್ಟ್ ನಾವು ಅದೇ ಥರ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬರೋಣ. ಬ್ಯಾಂಕ್ ನಿಫ್ಟಿ ನಾವು ನೋಡೋಂಗಿದ್ರೆ ವೀಕ್ಲಿಯಲ್ಲಿ ಫಸ್ಟ್ ನೋಡೋಣ. ವೀಕ್ಲಿ ನಾವು ನೋಡೋಂಗಿದ್ರೆ ಅಪ್ಪರ್ ಸೈಡ್ ಆಲ್ ಟೈಮ್ ಹೈಯಲ್ಲಿ ಹೋಗ್ತಿತ್ತು ಮಾರ್ಕೆಟು. ಆಲ್ ಟೈಮ್ ಹೈ ಅನ್ನೋದು 59,440 ಅನ್ನೋ ಹೊಸ ಆಲ್ ಟೈಮ್ ಹೈ ಮಾಡಿ ಮಾರ್ಕೆಟು ಲಾಸ್ಟ್ ವೀಕು ಅಲ್ಲಿಂದ ಒಂದು ರಿಜೆಕ್ಷನ್ ಅದು ಬಂದಿದೆ. ಬಟ್ ಆದರೂ ಕೂಡ ಬ್ಯಾಂಕ್ ನಿಫ್ಟಿ 350 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಕಂಪೇರ್ ಟು ಲಾಸ್ಟ್ ವೀಕ್, ಮತ್ತು 0.6% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಪರ್ಸೆಂಟೇಜ್ ವೈಸು. ಸೊ ಇವಾಗ ಬ್ಯಾಂಕ್ ನಿಫ್ಟಿ 58,867 ಲೆವೆಲ್ಸಲ್ಲಿ ಇದೆ. ಸೊ ನಾವು ಇಂಟರ್ಡೇ ಲೆವೆಲ್ಸ್ನ ಮಾತಾಡೋಂಗಿದ್ರೆ ಡೈಲಿ ಲೆವೆಲ್ಸ್ ನಾವು ನೆಕ್ಸ್ಟ್ ವೀಕು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸ್ವಲ್ಪ ಫುಲ್ ಬ್ಯಾಕ್ ಅನ್ನೋದೇ ನಾನು ಪರ್ಸ್ನಲಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ಫುಲ್ ಬ್ಯಾಕು, ಯಾಕಂದರೆ ರ್ಯಾಲಿ ಅನ್ನೋದು ವೀಕ್ಲಿಯಲ್ಲಿ ನೀವು ನೋಡೋಂಗಿದ್ರೆ ರ್ಯಾಲಿ ಅನ್ನೋದು ಒಂದೇ ರೀತಿ ಒಂದು ಪ್ಯಾರಾಬೋಲಿಕ್ಕಾಗಿ ಸ್ಟ್ರೈಟಲ್ಲಿ ಹೋಗಿದೆ. ಸೊ ಅಟ್ಲೀಸ್ಟ್ ಒಂದು ಒಳ್ಳೆ ಕನ್ಸಾಲಿಡೇಷನ್ ಇಲ್ಲ ಅಂದರೆ ಫುಲ್ ಬ್ಯಾಕು ತುಂಬ ಹೆಲ್ತಿಯಾಗಿರುತ್ತೆ. ಅಪ್ ಸೈಡ್ ಲೆವೆಲ್ಸ್ನ ನೋಡೋಕ್ಕೆ ಲೈಕ್ 60,000 61,000 ಆ ಲೆವೆಲ್ಸ್ ನಾವು ನೋಡೋಕ್ಕೆ ಈ ಫುಲ್ ಬ್ಯಾಕ್ ಅನ್ನೋದು ತುಂಬ ಹೆಲ್ತಿ ಫುಲ್ ಬ್ಯಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಡೈಲಿ ಲೆವೆಲ್ಸ್ ನೋಡೋಂಗಿದ್ರೆ ಆಲ್ಮೋಸ್ಟ್ ಫ್ರೈಡೇ ಒಂದೇ ದಿನ ಮಾರ್ಕೆಟು 480 ಪಾಯಿಂಟ್ಸ್ ಬಿತ್ತು ಬ್ಯಾಂಕ್ ನಿಫ್ಟಿ, ಮತ್ತು 0.81% ಕರೆಕ್ಟ್ ಆಗಿದೆ. 0.81% ಕರೆಕ್ಟ್ ಆಗಿದೆ. ಸೊ 58,280 ಲೆವೆಲ್ಸ್ ಇನ್ನೂ ಒಂದು ಮೀನ್ ಲೆವೆಲ್ ಆಗಿ ನಿಲ್ಲುತ್ತೆ. ಸೊ ಆ ಲೆವೆಲ್ಲು ಫುಲ್ ಲೈಕ್ ಅಟ್ರಾಕ್ಷನ್ ಪಾಯಿಂಟ್ ಆಗಿರುತ್ತೆ. ಯಾಕಂದರೆ ಒಂದು ಬಂದುಬಿಟ್ಟು ಲೈಕ್ ಟ್ಯೂಸ್ಡೇ ಆಲ್ಮೋಸ್ಟ್ ಎಲ್ಲ NSE ಇಂಡೈಸಸ್ದು ಮಂತ್ಲಿ ಎಕ್ಸ್ಪೈರ್ ಇದೆ. ಲೈಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿದು ಎಲ್ಲ ಎಕ್ಸ್ಪೈರ್ ಇದೆ, ಮಂತ್ಲಿ ಎಕ್ಸ್ಪೈರಿ. ಸೊ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನಾರ ಕೆಳಗಡೆ ಡೌನ್ ಸೈಡ್ ಬ್ರೇಕ್ ಆಗಿ 58,280 ಲೆವೆಲ್ಸಿಂದ ಬ್ರೇಕ್ ಆಗಿ ಅಲ್ಲಿಂದ ಏನಾದರೂ ಸಪೋರ್ಟ್ ತೊಗೊಂಡು ಮೇಲೆ ಹೋಗುತ್ತಾ ಮಾರ್ಕೆಟ್ ಅಂತ. ಬಟ್ ಸ್ಟಾಕ್ಸ್ ವೈಸ್ ನೋಡೋಕೆ ಹೋದರೆ ಲಾಸ್ಟ್ ವೀಕು ಆಲ್ಮೋಸ್ಟ್ 12 ಸ್ಟಾಕ್ಸ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಅದರಲ್ಲಿ 9 ಸ್ಟಾಕ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಬರೀ 3 ಸ್ಟಾಕ್ಸ್ ಮಾತ್ರ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಒಂದು ಬಂದುಬಿಟ್ಟು ಇಂಡಸ್ಇಂಡ್ ಬ್ಯಾಂಕು, ಮತ್ತು ಇನ್ನೂ 2, ಬಟ್ ಅದೆರಡು ಕೂಡ ಆಲ್ಮೋಸ್ಟ್ ಹತ್ತತ್ರ 2% ಮಾತ್ರ ಬಿದ್ದಿದೆ. ನಾಟ್ ಮೇಜರ್ ಆಗಿ ಏನು ಆ ಥರ ಕರೆಕ್ಷನ್ ಮೂವ್ ಏನು ಕಾಣಿಸ್ತಿಲ್ಲ ಇಲ್ಲಿ. ಸೊ ನಾವು ಇಂಟ್ರಾಡೇ ಲೆವೆಲ್ಸ್ ಫಸ್ಟ್ ಮಾತಾಡೋಂಗಿದ್ರೆ ಬ್ಯಾಂಕ್ ನಿಫ್ಟಿಗೆ ಫ್ರೈಡೇನ ಐ ಮತ್ತು ಫ್ರೈಡೇನ ಲೋ ಇದೆರಡು ಒಳ್ಳೆ ಲೈಕ್ ಇಮಿಡಿಯೇಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು 1 ಅವರಲ್ಲಿ ನಾವು ನೋಡೋಂಗಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಸಿಮಿಲರ್ ಆಗಿ ನಿಫ್ಟಿ ಥರನೇ ಮೂವ್ ಆಗ್ತಿದೆ. ನೋಡಬೇಕಾಗುತ್ತೆ ಮೂವ್ಮೆಂಟ್ ಏನಾಗುತ್ತೆ ಅಂತ. ಸೊ 5 ಮಿನಿಟ್ಸಲ್ಲಿ ಬರೋಣ ಕ್ವಿಕ್ಕಾಗಿ. ಲೈಕ್ ಮಂಡೇ ಇಂಟರ್ಡೇ ಲೆವೆಲ್ಸ್ ನಾವು ಮಾರ್ಕ್ ಮಾಡೋಣ. ಒಂದು ಬಂದುಬಿಟ್ಟು ಲೋವರ್ ಸೈಡ್ ಬಂದುಬಿಟ್ಟು 58,851, ಅದು ಫ್ರೈಡೇ ಲೋ ಬಂದುಬಿಟ್ಟು ಅದು ಒಳ್ಳೆ ಲೈಕ್ ಸಪೋರ್ಟ್, ಇಮಿಡಿಯೇಟ್ ಸಪೋರ್ಟ್ ಆಗಿ ನಿಲ್ಲುತ್ತೆ. ಅದೇನಾರ ಬ್ರೇಕ್ ಆದರೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 58,680ಇಂದ 58,700 ಒಂದು ಲೆವೆಲ್ ಇರುತ್ತೆ. ಅದು ಏನಾರ ಬ್ರೇಕ್ ಆದರೆ ಅಲ್ಲಿಂದ ಆಲ್ಮೋಸ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 400 ಪಾಯಿಂಟ್ ಡೌನ್ಫಾಲ್ ಅನ್ನು ನಾವು ನೋಡ್ಬೋದು. 58,370ಇಂದ 400 ಲೆವೆಲ್ಸ್ವರೆಗೂ ಒಂದು ಸಪೋರ್ಟನ್ನು ಕಾಣುತ್ತೆ. ಸೊ ಅಪ್ಪರ್ ಸೈಡ್ ಅದೇ ನಾವು ನೋಡೋಂಗಿದ್ರೆ 59,200 ಇನ್ನೂ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಆಗಿ ನಿಲ್ಲುತ್ತೆ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ. ಅದು ಏನಾರ ಕ್ರಾಸ್ ಆದರೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಅಪ್ಪರ್ ಸೈಡು ಆಲ್ ಟೈಮ್ ಆಗಿ 59,440 ಆ ಲೆವೆಲ್ಸು ನಿಲ್ಲುತ್ತೆ ರೆಸಿಸ್ಟೆನ್ಸ್ ಆಗಿ. ಅದು ಏನಾರ ಕ್ರಾಸ್ ಆಗಿದ್ರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಸೈಕಲಾಜಿಕಲ್ ಪಾಯಿಂಟ್ 60,000 ಅಲ್ಲಿ ಲೈಕ್ ಮಾರ್ಕೆಟ್ ಸ್ವಲ್ಪ ಟೈಮ್ ಆಲ್ಟ್ ಆಗ್ಬೋದು. ಸೊ ನಾಳೆ ನೋಡೋಣ, ನಾಳೆ ಪೋಸ್ಟ್ ಮಾರ್ಕೆಟ್ ವೀಡಿಯೋಲಿ ಏನಾಯಿತು ಅಂತ ನಾನು ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಸೊ ಇವಾಗ ಕ್ವಿಕ್ಕಾಗಿ ನಾವು ಸೆಕ್ಟರ್ ಅಪ್ಡೇಟ್ಸನ್ನು ನೋಡ್ಕೊಂಬರೋಣ. ನಿಫ್ಟಿ ಆಟೋ ಹತ್ತತ್ರ 1% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಇದಕ್ಕೆ ಒಂದು ರೀಸನ್ ಬಂದುಬಿಟ್ಟು ಈಚರ್ ಮೋಟರ್ಸ್ ಮತ್ತು ಹೀರೋ ಮೋಟೋಕಾರ್ಪ್ ಮತ್ತು ಸೋನಾಕಾಮ್ಸು, ಇದು 3 ಒಳ್ಳೆ ರ್ಯಾಲಿಯನ್ನು ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ಬ್ಯಾಂಕ್ ನಿಫ್ಟಿ ನಾವು ಆವಾಗಲೇ ಮಾತಾಡೋ ಥರ 58,867 ರೇಂಜಲ್ಲಿದೆ. ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ಐ ಟಿ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿ 1.61% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅಟ್ ದ ಸೇಮ್ ಟೈಮ್ ರೆಸಿಸ್ಟೆನ್ಸ್ ಹತ್ರ ಇದೆ ವೀಕ್ಲಿ ಕ್ಯಾಂಡಲಲ್ಲಿ ನಾವು ನೋಡೋಂಗಿದ್ರೆ. ಸೊ ನೆಕ್ಸ್ಟ್ ಇದೇನಾದರೂ ಕ್ರಾಸ್ ಆಗಿ ಸಸ್ಟೇನ್ ಆದರೆ ನೆಕ್ಸ್ಟ್ ಲೆವೆಲ್ಲು 40,000 ಹತ್ರ ಹೋಗೋ ಪಾಸಿಬಿಲಿಟಿ ತುಂಬ ಕಾಣಿಸ್ತಿದೆ. ನೆಕ್ಸ್ಟ್ ಬಂದುಬಿಟ್ಟು ಫಿನ್ ನಿಫ್ಟಿ ಬಂದುಬಿಟ್ಟು ಹತ್ತತ್ರ ಫ್ಲಾಟ್ ಆಗೇ ಇದೆ, 0.27% ಪಾಸಿಟಿವ್ ಕ್ಲೋಸ್ ಆಗಿದೆ. ಬಟ್ ಕ್ಯಾಂಡಲ್ ವೈಸ್ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಪುಲ್ ಬ್ಯಾಕ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸೆಕ್ಟರಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ಫಾರ್ಮಾ ಹತ್ತತ್ರ 1% ಕರೆಕ್ಟ್ ಆಗಿದೆ. ಪ್ಲಸ್ ಬಟ್ ಆದರೂ ಕೂಡ ಇಲ್ಲಿ IRI ಫಾರ್ಮ್ಯಾಟ್ ಅನ್ನೋದು ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ ಫಾರ್ಮ್ ಆಗೋಕ್ಕೆ.
ಸೊ ನೋಡಬೇಕಾಗುತ್ತೆ. ಇದು ಕೂಡ ಆಲ್ಮೋಸ್ಟ್ ಏನಾರ ನೆಕ್ಸ್ಟ್ ಇಲ್ಲಿ ವೀಕ್ ಐಯನ್ನು ಕ್ರಾಸ್ ಮಾಡಿದ್ರೆ ಲೈಕ್ 23,907 ರೇಂಜ್ಗೆ ಹೋಗ್ಬೋದು, ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಎಫ್ ಎಮ್ ಸಿ ಜಿ ಸೆಕ್ಟರು. ಎಫ್ ಎಮ್ ಸಿ ಜಿ ಸೆಕ್ಟರ್ ನಾವು ಚಾನಲ್ ಓಪನ್ ಮಾಡಿ ನಾವು ಫಾಲೋ ಮಾಡಿದಾಗಿಂದ ತುಂಬ ಕನ್ಸಾಲಿಡೇಷನ್ ಲೆವೆಲಲ್ಲೇ ಇದೆ. ಸೊ ಯಾವ ಕಡೆನೂ ಮೂಮೆಂಟ್ ಅನ್ನೋದು, ಯಾವ ಕಡೆ ಬ್ರೇಕ್ಔಟ್ ಅನ್ನೋದು ಏನೂ ಕಾಣಿಸ್ತಿಲ್ಲ. ಸೊ ಅಬ್ಸರ್ವ್ ಮಾಡಬೇಕಾದ್ರೆ ಈ ಸೆಕ್ಟರಲ್ಲಿ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ ಮೆಟಲ್ ಸೆಕ್ಟರ್. ಮೆಟಲ್ ಸೆಕ್ಟರ್ ಬಂದ್ಬಿಟ್ಟು ನಾವು ನೋಡಿರೋ ಥರ ಮೆಟಲ್ ಸೆಕ್ಟರ್ ತುಂಬ ಗ್ಲೋಬಲ್ ಸಿನಾರಿಯೋಸ್ಗೆ, ತುಂಬ ಗ್ಲೋಬಲ್ ಮೆಟಲ್ ಪ್ರೈಸಸ್ಗೆ ತುಂಬ ಅಸೋಸಿಯೇಟ್ ಆಗುತ್ತೆ. ಸೊ ಅದೇ ರೀಸನ್ಗೋಸ್ಕರ ಆಲ್ಮೋಸ್ಟ್ ಮೆಟಲ್ ಸೆಕ್ಟರು ಹತ್ತತ್ರ 3.3% ಕರೆಕ್ಟ್ ಆಗಿದೆ ಲಾಸ್ಟ್ ವೀಕು. ಸೊ ನೋಡಬೇಕಾಗುತ್ತೆ. ಪ್ಲಸ್ 9,900 20 MA ಕೂಡ ಬರ್ತಿದೆ. ಈ ಸೆಕ್ಟರ್ ಏನಾದ್ರು ಓಲ್ಡ್ ಆಗಿ ಲೈಕ್ ತಿರ್ಗಾ ಒಳ್ಳೆ ರ್ಯಾಲಿ ಕೊಡುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ವೀಕು. ಪ್ಲಸ್ ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ರಿಯಲ್ಟಿ ಸೆಕ್ಟರು. ನಿಫ್ಟಿ ರಿಯಲ್ಟಿ ವೀಕ್ಲಿ ಕ್ಯಾಂಡಲಲ್ಲಿ 20 MA ಬ್ರೇಕ್ ಆಗಿ ಡೌನ್ ಸೈಡು 905 ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ನಾವು ನೋಡಬೇಕಾಗುತ್ತೆ, ಏನಾದ್ರು 850 ಲೆವೆಲ್ಸನ್ನು ಹೋಲ್ಡ್ ಆನ್ ಮಾಡುತ್ತಾ, ಇಲ್ಲ ರಿಜೆಕ್ಷನ್ ಆಗಿ ಅಲ್ಲಿಂದ ಲೈಕ್ ಸೆಲ್ ಆನ್ ರೈಸ್ ಆಗುತ್ತಾ ಮಾರ್ಕೆಟ್ಸು ಅಂತ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ಎನರ್ಜಿ ಸೆಕ್ಟರು. ನಿಫ್ಟಿ ಎನರ್ಜಿಯಲ್ಲಿ ನೀವು ನೋಡೋಂಗಂದ್ರೆ ಆಲ್ಮೋಸ್ಟ್ 4 ವೀಕ್ಸಿಂದ ಕನ್ಸಾಲಿಡೇಷನ್ ರೇಂಜಲ್ಲೇ ಇದೆ. ಸೊ ಅದು ಯಾವ ಸೈಡ್ ಲೆವೆಲ್ಸ್ ಬ್ರೇಕ್ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಫ್ಟಿ ಇನ್ಫ್ರಾಸ್ಟ್ರಕ್ಚರು. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಇದೆ. ಬಟ್ ಒಳ್ಳೆ ಕ್ಯಾಂಡಲನ್ನು ಕ್ಲೋಸಿಂಗ್ ಮಾಡಿದೆ. ಆಲ್ಮೋಸ್ಟ್ 0.44% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ಮೀಡಿಯಾ ಬಂದುಬಿಟ್ಟು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನಾವು ನೋಡ್ತಾ ಇದ್ದೀವಿ ಇದನ್ನು. ಈ ಸೆಕ್ಟರ್ ಅನ್ನೋದು ತುಂಬ ಗ್ರೋತೇ ಇಲ್ಲ, ತುಂಬ ಬೀಳ್ತಾನೆ ಇದೆ, ಲೈಕ್ ಕಂಟಿನ್ಯೂಸ್ಲಿ ಲೈಕ್ ಫಾಲಿಂಗ್ ನೈಫ್ ಥರ ಬೀಳ್ತಾನೆ ಇದೆ. ಸೊ ನಿಫ್ಟಿ ಮೀಡಿಯಾ ಸ್ಟಾಕ್ಸ್ ಲೈಕ್ ಝೀ ಲಿಮಿಟೆಡು ಮತ್ತು ಸನ್ ಟಿ ವಿ ಅವೆಲ್ಲ ಸ್ಟಾಕ್ಸಲ್ಲಿ ಯಾವುದು ಲೈಕ್ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಲೈಕ್ ನಿಫ್ಟಿ ಮೀಡಿಯಾ ಸೆಕ್ಟರೇ ಬೀಳ್ತಿದೆ. ಸೊ ತುಂಬ ರಿಸ್ಕಿ ಆಗುತ್ತೆ ನಮಗೆ ಲೈಕ್ ಪ್ರಾಫಿಟ್ ಮಾಡೋದು ಅಂಥ ಸ್ಟಾಕ್ಸಲ್ಲಿ. ಸೊ ಇಲ್ಲಿಗೆ ನಾವು ವೀಕ್ಲಿ ಔಟ್ಲುಕ್ ವೀಡಿಯೋಸನ್ನು ಎಂಡ್ ಮಾಡೋಣ. ಈ ಲೆವೆಲ್ಸ್ ಎಲ್ಲ ನಿಮಗೆ ಇಂಪಾರ್ಟೆಂಟ್ ಅನಿಸುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ. ಪ್ಲಸ್ ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ನಿಮ್ಗೇನು ಗೊತ್ತಾಗಲ್ಲ, ಬಟ್ ನನಗೆ ಮುಂದೆ ಮಾಡೋ ವೀಡಿಯೋಸ್ಗೆ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಪ್ಲಸ್ ಇವಾಗಿಂದ ರೆಗ್ಯುಲರ್ ಆಗಿ ಮಂಡೇ ಈವ್ನಿಂಗ್ ಒಂದು ವೀಡಿಯೋ ಬರುತ್ತೆ ಟ್ಯೂಸ್ಡೇ ಎಕ್ಸ್ಪೈರಿ ರಿಗಾರ್ಡಿಂಗು, ಮತ್ತು ವೆಡ್ನೆಸ್ಡೇ ಈವ್ನಿಂಗ್ ಒಂದು ಈಗ ವೀಡಿಯೋ ಬರುತ್ತೆ ಲೈಕ್ ಥರ್ಸ್ಡೇ ಎಕ್ಸ್ಪೈರಿ ರಿಗಾರ್ಡಿಂಗು. ಅದು ಬಿಟ್ಟರೆ ಒಂದು ವೀಕ್ಲಿ ಔಟ್ಲುಕ್ ವೀಡಿಯೋ ಸ್ಯಾಟರ್ಡೇ ಇಲ್ಲ ಸಂಡೇ ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ಒಂದು IPO ವೀಡಿಯೋ ಅನ್ನೋದು ನಾನು ತೊಗೊಂಬರ್ತೀನಿ. ಸೊ ಥ್ಯಾಂಕ್ ಯು.